ನಿಮ್ದು? ನರಸಿಂಹ ಚಿಟ್ಟಾಣಿ. ನೋಡಿ ನರಸಿಂಹ ಚಿಟ್ಟಾಣಿ ಅಂತ. ನಮ್ಮಲ್ಲಿ ಮುಂಚೆ ಆದವ ಗಾಡಿ ಓಡಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಹಂಗಿದ್ ಪರಿಸ್ಥಿತಿ ಐತಿ. ಏನ ಕಡೆ ಐಸ್ ಕ್ರೀಮ್ ಅಂಗಡಿನೂ ತೋರ್ಸಾಯ್ತು. ಕೆಳಗಡೆ ಹೋಗಿ ಏನಾದ್ರು ಇದ್ರೆ ಮತ್ತೆ ಇನ್ನೊಂದ್ಸಲ ನೋಡಿ. ನನ್ನ ಇನ್ಸ್ಟಾಗ್ರಾಮ್ ID ನಾಗರಾಜ್ ಹಲ್ಸಿನ ಮನೆ ಅಂತಿದೆ. ಅಲ್ಲಿ ಹೋಗಿ ರೀಲ್ಸ್ ಎಲ್ಲ ಮಾಡಿದ್ದೀವಿ ಚೆನ್ನಾಗಿ. ನಮ್ಮದು ಕೊನೆ ಕೊಯ್ಯೋ ರೀಲ್ಸು ಸುಮಾರು ಈಗ 2 ಮಿಲಿಯನ್ ಹತ್ರ ಆಗಿದೆ. ನೋಡಿ ತುಂಬ ಚೆನ್ನಾಗಿದೆ. ನಾಗರಾಜ್ ಹಲ್ಸಿನ ಮನೆ ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಕೂಡ ಅಲ್ಲಿ ನನ್ನ. ಬನ್ನಿ, ನಾವೀಗ ಸ್ವೀಟ್ ಕಾರ್ನ್ ಅಂಗಡಿ ಹತ್ರ ಬಂದ್ವಿ. ನಮ್ಗೀಗ ಹಸು ಆಯ್ತು, ಸುಮಾರು ಆಯಿತು. ಆವಾಗಲೇ ಬಂದಿದ್ವಿ, ವಿಡಿಯೋ ಎಲ್ಲ ಮಾಡಿ ಸುಮಾರು ಸುಸ್ತಾಯಿತು. ಇಲ್ಲಿ ಕೊಂಡ್ಲಿ ಅವ್ರದ್ದು ಸ್ವೀಟ್ ಕಾರ್ನ್ ಶಾಪ್ ಇದೆ. ಹಾಯ್ ಮಾಡಿ ಅಣ್ಣ. ಹಲ್ಸಿನ ಮನೆ ಅಂತಿದೆ. ನಮ್ಮ ಸ್ವೀಟ್ ಕಾರ್ನ್ ರೆಡಿ ಆಗ್ತಿದೆ. ಆ ಕಡೆ ಹೋಗ್ತೀನಿ. ಸ್ವೀಟ್ ಕಾರ್ನ್ ತುಂಬಾ ಚೆನ್ನಾಗಿದೆ. ವಿಡಿಯೋ ಶೂಟ್ ಮಾಡ್ತಿದ್ದಾನೆ. ಜನ ಈಗ ಸ್ವಲ್ಪ ಆಗ್ತಾ ಇದಾರೆ. ಆದ್ಮೇಲೆ ಒಂದ್ ರೌಂಡ್ ಹೋಗಿ ರಾತ ಹೇಳದ್ನೆಲ್ಲ ತೋರ್ಸೇ ಹೋಗ್ತೀವಿ. ನಮ್ಮ ರೋಡ್ ಸಂಡೆಕೊಪ್ಪ ರೋಡು ಈಗ 25-30 ವರ್ಷ ಆಯ್ತು. ಎಲ್ಲಾ ಕಡೆನೂ ರೋಡ್ ಇಂಪ್ರೂವ್ಮೆಂಟ್ಸ್ ಆಯ್ತು. ನಮ್ಮಲ್ಲಿ ಮುಂಚೆ ಆದವ ಗಾಡಿ ಓಡಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಹಂಗಿದ್ ಪರಿಸ್ಥಿತಿ ಐತಿ. ಏನಾರು ಮಾಡಿ ಯಾರು ಒಂದು ರೋಡ್ ಸಂಕ್ಷನ್ ಮಾಡಿ ರೋಡ್ ಮಾಡಿಕೊಟ್ರೆ ಗಮನ ಹರಿಸ್ಲಿ. ಸರ್ಕಾರದವರು ಬಂತು, ಸ್ಥಳೀಯ ರಾಜಕೀಯರು ಬಂತು, ಒಂಚೂರು ನಮ್ಮ ರೋಡ್ ಕಡೆ ಗಮನ ಕೊಡ್ಲಿ. ಅವರಿಗೆ ರೋಡ್ ಸಮಸ್ಯೆ ಇದೆಯಂತೆ. ಅವ್ರು ಹೇಳಿದ್ರು ಪಾಪ ತುಂಬಾ ಬೇಜಾರಲ್ಲಿ. ನನಗೂ ಸ್ವಲ್ಪ ಬೇಜಾರಾಯ್ತು. ಹಾಯ್ ಹಾಯ್ ಮಾಡು. ಹಾಯ್. ಈಗ ಅಲ್ಲಿ ಜಿಲೇಬಿ ತಿನ್ಕೊಂಡು ಹೋಗ್ತೀವಿ ಒಳಗಡೆ. ನೋಡಿ ಇಲ್ಲೂ ಶಾಪ್ ಇದೆ. ಇಲ್ಲಂಗಡಿ ಎಲ್ಲ ತಗೊಳ್ಳೋಣ ಜಿಲೇಬಿ. ತಗೊಳ್ಳ ತಗೊಳ್ಳಿ, ಇಟ್ಟು ತಗೊಳ್ಳ. ತಗೊಳ್ಳ ನೀನು. ಜಿಲೇಬಿ ತುಂಬಾ ಚೆನ್ನಾಗಿದೆ. ತಗೊಳ್ಳ ನೀ ತಗೊಳ್ಳ. ನೋಡಿ ಅಂಗಡಿಯವರಲ್ಲಿ ಇದ್ದಾರೆ. ಚೆನ್ನಾಗಿದೆ ಅಂಕಲ್. ಜಿಲೇಬಿ ತುಂಬಾ ಚೆನ್ನಾಗಿತ್ತು. ನೋಡಿ ಇವನ ಹೆಸರು ನಂದನ್ ಅಂತ. ಯಾವ್ರು? ಬಿಜಾಳಲ್ಲ, ಬಿಜಾಳದವನು. ನಂಗೆ ಗೊತ್ತ, ಅವ್ನು ಚಿಕ್ಕಂದಿನಲ್ಲೂ ಗೊತ್ತು ನನಗೆ. ನಮ್ಗೆ ಇವ್ರು ಜಿಲೇಬಿ ಫ್ರೀ ಕೊಟ್ರು. ನೋಡಿ ಇವ್ರ ಅಂಗಡಿಗೆ ಹೋಗಿ ಎಲ್ಲೇ ಜಾತ್ರೆ ಇದ್ರು ತುಂಬ ಖುಷಿ ಆಯಿತು. ಟಾಟಾ ಮಾಡಿ. ಓಕೆ ಬರ್ತೆ. ಹಾಂ, ಥ್ಯಾಂಕ್ ಯು. ನೋಡಿ ಇಲ್ಲಿ ಯಕ್ಷಗಾನದವರು ಅವರ ಮೇಕಪ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಸರ್ ಹೆಸರೇನು ಸರ್ ನಿಮ್ದು? ನರಸಿಂಹ ಚಿಟ್ಟಾಣಿ. ನೋಡಿ ನರಸಿಂಹ ಚಿಟ್ಟಾಣಿ ಅಂತ. ನಮ್ಮ ಕಡೆ ಎಲ್ಲ ಯಕ್ಷಗಾನ ಪ್ರಿಯರು ತುಂಬಾ ಇದ್ದಾರೆ. ನೋಡಿ ಅಲ್ಲಿ ಮುಂದೆ ಕೂಡ ರೆಡಿ ಆಗ್ತಿದ್ದಾರೆ. ನೋಡಿ ಇವ್ರು ಗಜ್ಜೆ ಎಲ್ಲ ಕಟ್ಟಿದ್ರು. ಸರ್ ಹೆಸರೇನು ಸರ್ ನಿಮ್ದು? ಉದಯ್ ಕಲ್ಲಾಳ ಅಂತ. ಉದಯ್ ಕಲ್ಲಾಳ ಅಂತ. ಪ್ರಾಪರ್ ಕ್ಯಾದ್ಗಿ, ಇಲ್ಲ ಕಲ್ಲಾಳ. ಕ್ಯಾದ್ಗಿ ಅವರೇ. ನೋಡಿ ಅರ್ಚಕ್ರ ನೀವು? ಯಕ್ಷಗಾನ ಕಲಾವಿದ್ರನ್ನ? KG ಭಟ್. KG ಭಟ್ ಅಂತ ಅರ್ಚಕ್ರು ಇವರು ಮೇಳದ್ದು. ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ. ಸರ್ ಹೆಸರೇನು ಸರ್ ನಿಮ್ದು? ಮಹೇಶ್ ಕುಮಾರ್ ಅಂತ. ಯಾವರು? ಕ್ಯಾದ್ಗಿ ಅವರೇನಾ? ನೋಡಿ ಕ್ಯಾದ್ಗಿ ಅವರೆಲ್ಲ ಇಲ್ಲೇ ಲೋಕಲ್ ಅವರೇ ಇವರು, ಯಕ್ಷಗಾನ ಕಲಾವಿದ್ರು. ನೋಡಿ ರೆಡಿ ಆದ್ರು ಸುಮಾರು. ಒಂಚೂರು ತಿರ್ಸಿ ಪೇಸು. ಓಕೆ ನೋಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಶುರುವಾಗುತ್ತೆ ಯಕ್ಷಗಾನ. ನೋಡಿ ಈಗ ಸ್ವಲ್ಪ ಜನ ಬಂದ್ರು, ಮೊದಲಿಷ್ಟು ಇರಲಿಲ್ಲ. ನೋಡಿ
ನೋಡಿ ಇಲ್ಲಿ ದೀಪೋತ್ಸವ ನಡೀತಾ ಇದೆ. ಸುಮಾರು 2000 ಹಣತೆ ಇರ್ಬೋದು. ಈ ಕಡೆ ನೋಡಿ ಈ ದೇವಸ್ಥಾನದ ಭಜಕ ಗ್ರಾಮದವನು. ಈ ಉತ್ಸವದಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಈ ದಾನಮಾವ್ ಗ್ರಾಮದ ಎಲ್ಲ ಭಜಕರು ಸೇರಿ ಪ್ರತಿ ವರ್ಷವೂ ಇದೇ ದಿವಸ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇವೆ. ಸಾವಿರಾರು ದೀಪಗಳನ್ನು ಪ್ರತಿಯೊಬ್ಬ ಗ್ರಾಮದವರು ಬಂದು ಈ ದೀಪವನ್ನು ಹಚ್ಚಿ ದೇವರಿಗೆ ಅದೊಂದು ಬೆಳಕಿನ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಯಕ್ಷಗಾನವೂ ಕೂಡ ಸಿಗಂದೂರು ಚೌಡೇಶ್ವರಿಯ ಯಕ್ಷಗಾನ ಮಂಡಳಿಯೂ ಕೂಡ ನಮ್ಮ ದೇವಸ್ಥಾನದ ಆವಾರಕ್ಕೆ ಬಂದು ಒಂದು ಸೇವೆಯ ಆಟವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದೇ ದಿವಸ ಮಾರ್ಗಶೀರ್ಷ ಹುಣ್ಣಿಮೆಯ ದಿವಸ ಪ್ರತಿಯೊಬ್ಬರು ಈ ಕ್ಷೇತ್ರಕ್ಕೆ ಬಂದು ತಮ್ಮದಾದಂಥ ಸೇವೆಯನ್ನು ಮಾಡ್ಕೊಂಡು ಹೋಗಿ ಇಲ್ಲಿ ಪ್ರಸಾದ ಭೋಜನವನ್ನು ಕೂಡ ನೀವು ಮಾಡ್ಕೊಂಡು ಹೋಗಿ ಅಂತ ನಾವು ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಕೇಳ್ಕೊತಾ ಇದ್ದೇವೆ. ಓಕೆ ಸರ್, ಧನ್ಯವಾದಗಳು. ಹೆಸರೇನು? ಯಾವ ಸ್ಕೂಲು? ಎಷ್ಟನೇ ಕ್ಲಾಸು? ನೋಡಿ 5ನೇ ಕ್ಲಾಸ್ ಹುಡುಗ ಯಾವ ತರ ದೊಡ್ಡ ಹೊಡೆದ ನೋಡಿದ್ರಪ್ಪ. ಇವನು ಚೆನ್ನಾಗೇ ಹೊಡೆದ. ನಿನ್ನ ಹೆಸರೇನ? ಯಾವ ಸ್ಕೂಲು? ನೋಡಿ ಐಸೂರು ಸ್ಕೂಲು. ಎಷ್ಟನೇ ಕ್ಲಾಸು? ನೋಡಿ 7ನೇ ಕ್ಲಾಸ್ ಹುಡುಗರು ಯಾವ ತರ ದೊಡ್ಡ ಹೊಡೆದ್ರು ನೋಡಿದ್ರಲ್ವಾ. ಸಿಕ್ಕಾಪಟ್ಟೆ ಚಳಿಯಾಗಿತ್ತು. ಹುಡುಗರೆಲ್ಲ ಬೆಂಕಿ ಹಾಕೊಂಡಿದ್ರು, ನಾನು ಬಂದೆ. ಯಾವ್ರ ನೋಡಿ ಐಸೂರು ಹುಡುಗ. ಹೆಸರೇನು? ನೋಡಿ ಐಸೂರು ಜೀವನ ಇದೆ. ನಿನ್ನ ಹೆಸರೇನ? ನೋಡಿ ದೀಪಕ್ನ ಇದ್ದಾನೆ. ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತು, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ನೋಡಿ ಬೆಂಕಿ ಹಾಕಿಟ್ಟಿದ್ದಾರೆ. ತುಂಬಾ ಜನ ಆದ್ರು ಹೇಳುತ್ತಾ ಇದ್ದಾರೆ. ಮನಕ್ಕೆ ತುಂಬಾ ಸಂತೋಷವೇ ಆಗುತ್ತದೆ.
ಸ್ಟಾರ್ಟ್ ಆಯ್ತಾ?
ರಾತ್ರಿ 11:20 ಆಯಿತು. ನಾವೀಗ ಮನೆಗೆ ಹೊರಟ್ವಿ. ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಕಮಿಟಿಯವರು ತುಂಬ ಹೆಲ್ಪ್ ಮಾಡಿದ್ರು ವಿಡಿಯೋ ಮಾಡಲಿಕ್ಕೆ. ಸಹಕಾರನೂ ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಇದೇ ಥರದ ವಿಡಿಯೋಗಳಿಗಾಗಿ ಹಲಸಿನ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.